ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಾಗ ತಪ್ಪಾದ್ರೆ ದೇವಿ ಶಿಕ್ಷೆ ಕೊಡ್ತಾಳ ಮತ್ತು ಯಾಕೆ ಕಲಿತು ಮಾಡಬೇಕು ಅಂತ ಹೇಳ್ತಾರೆ, ಯಾಕೆ ಪಾರಾಯಣ ಮಾಡಬೇಕು ಕಲಿತು ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಿಮಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು, ನಾವು ದೇವಿ ಕೃಪೆಗೆ ಪಾತ್ರರಾಗಬೇಕು, ನನಗೂ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಬಗ್ಗೆ ಅರಿಯಬೇಕು. ಆದರೆ ಉಚ್ಚಾರಣೆಯಲ್ಲಿ ತಪ್ಪಾದರೆ ಸಂಸ್ಕೃತ ಸರಿಯಾಗಿ ಬರೋದಿಲ್ಲ, ನಾನು ಇನ್ನೂ ಶುದ್ಧವಾಗಿಲ್ಲ, ನಾನು ಪರಿಪೂರ್ಣ ಸಾಧಕನಲ್ಲ ಎಂಬ ಭಯ ನಿಮ್ಮನ್ನ ತಡೀತಾ ಇದ್ರೆ ಈ ವಿಡಿಯೋ ನಿಮಗಾಗಿ ಪೂರ್ತಿ ನೋಡಿ. ಮೊದಲಿಗೆ ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಳಿ, ಲಲಿತಾಂಬಿಕೆ ನ್ಯಾಯಾಧೀಶೆ ಅಲ್ಲ, ಆಕೆ ತಾಯಿ ತನ್ನ ಮಗು ನಡೆಯಲು ಕಲಿಯುವಾಗ ಬಿದ್ದರೆ ಶಿಕ್ಷಿಸ್ತಾಳ? ಇಲ್ಲ. ಹಾಗೆಯೇ ಲಲಿತಾಂಬಿಕೆ ಕೂಡ ಭಕ್ತನ ನಿಷ್ಕಪಟ ಪ್ರಯತ್ನವನ್ನ ನೋಡ್ತಾಳೆ. ಅವಳು ಅವ್ಯಾಜ ಕರುಣಾಮೂರ್ತಿ ಆಕೆ. ಅಂದ್ರೆ ಯಾವುದೇ ಕಾರಣ ಅಥವಾ ನಿರೀಕ್ಷೆ ಇಲ್ಲದೆ ಎಲ್ಲರ ಮೇಲೂ ಕರುಣೆ ತೋರುವ ದಯೆಯ ಸ್ವರೂಪ ಆಕೆ. ಆದ್ರಿಂದ ಮೊದಲಿಗೆ ತಪ್ಪಾದರೆ ಅಂತ ಭಯ ಪಡುವ ಅಗತ್ಯ ಇಲ್ಲ. ಆದರೆ ಇದರ ಅರ್ಥ ಉಚ್ಚಾರಣೆ ಮುಖ್ಯವಲ್ಲ ಎಂಬ ಅರ್ಥ ಅಲ್ಲ. ಯಾಕೆಂದ್ರೆ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ಅಕ್ಷರವು ಮಂತ್ರ ಮತ್ತು ಶಕ್ತಿ. ಅವಳು ಸ್ವತಃ ಮಂತ್ರ ಸ್ವರೂಪಿಣಿ ಆಕೆ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಪ್ರತಿಯೊಂದು ಸಂಸ್ಕೃತ ಅಕ್ಷರವು ಒಂದು ದೇವತಾ ಶಕ್ತಿಯ ಅಭಿವ್ಯಕ್ತಿ ಎಂದು ಹೇಳಲಾಗುತ್ತೆ. ಐಂ ಹ್ರೀಂ ಶ್ರೀಂ ಎಂಬ ಬೀಜಾಕ್ಷರಗಳು ಕೇವಲ ಶಬ್ದಗಳಲ್ಲ, ಅವು ಚೈತನ್ಯ, ಅವು ಶಕ್ತಿ, ಅವು ಸೃಷ್ಟಿಯ ಮೂಲ ಸ್ಪಂದನ. ಆದ್ದರಿಂದ ಅಕ್ಷರ ಶುದ್ಧಿಯನ್ನ ಕಲಿಯಬೇಕು, ಆದರೆ ಭಯದಿಂದ ಅಲ್ಲ, ಭಕ್ತಿಯಿಂದ. ಪ್ರತಿಯೊಂದು ನಾಮವನ್ನ ಉಚ್ಚರಿಸುವಾಗ ಅದರ ಅರ್ಥವನ್ನ ಮನಸ್ಸಿನಲ್ಲಿ ಧ್ಯಾನಿಸಲು ಆರಂಭಿಸಿ. ಶ್ರೀಮಾತಾ ಎನ್ನುವಾಗ ಇಡೀ ವಿಶ್ವಕ್ಕೆ ಆಕೆ ತಾಯಿ ಎನ್ನುವ ಆ ತಾಯಿಯ ಮಮತೆಯನ್ನ ಅನುಭವಿಸಿ. ಶ್ರೀ ಮಹಾರಾಜ್ಞಿ ಎಂದಾಗ ಸಮಸ್ತ ಬ್ರಹ್ಮಾಂಡವನ್ನ ಆಳುವ ಮಹಾರಾಣಿ ಆಕೆ. ಆಕೆಯ ದಿವ್ಯ ಸ್ವರೂಪವನ್ನ ಧ್ಯಾನಿಸಿ. ದೇವಿಯ ಕಣ್ಣುಗಳು, ಮಂದಹಾಸ, ಕರುಣೆ, ದಿವ್ಯ ರೂಪವನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಆಗ ನೀವು ಮಾಡುವ ಪಾರಾಯಣ ಸಾಧನೆಯಾಗಿ ಬದಲಾಗುತ್ತೆ. ಕೇವಲ ಜಪ ದೇವಿಯೊಂದಿಗಿನ ಸಂವಾದವಾಗುತ್ತೆ. ಇನ್ನೊಂದು ಅದ್ಭುತ ರಹಸ್ಯ ಏನಪ್ಪಾ ಅಂದ್ರೆ, ಲಲಿತಾ ಸಹಸ್ರನಾಮ ಕೇವಲ ಸ್ತೋತ್ರವಲ್ಲ, ಅದು ಕವಚವೂ ಕೂಡ ಹೌದು. ನೀವು ಪಾರಾಯಣ ಮಾಡುವಾಗ ದೇವಿಯ ಬೆಳಕು ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನ ಆವರಿಸ್ತಾ ಇದೆ ಎಂದು ಭಾವಿಸಿ. ನಿಮ್ಮ ಹೃದಯದಲ್ಲಿ ಬೆಳಕು ತುಂಬುತ್ತಾ ಇದೆ, ನಿಮ್ಮ ಮನಸ್ಸಿನ ಭಯಗಳು ಕರಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಇರುವ ನೆಗೆಟಿವಿಟಿ ದೂರವಾಗ್ತಿದೆ ಎಂದು ಧ್ಯಾನಿಸಿ. ಈ ರೀತಿಯ ಭಾವನೆಯಿಂದ ಪಾರಾಯಣ ಮಾಡಿದಾಗ ಸಹಸ್ರನಾಮ ಕೇವಲ ಪದಗಳ ಸಂಗ್ರಹವಾಗುವುದಿಲ್ಲ, ಅದು ಜೀವಂತ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ. ಯಾರೋ ಮೊನ್ನೆ ಕಮೆಂಟಲ್ಲಿ ಕೇಳಿದ್ರು, ಲಲಿತಾ ಸಹಸ್ರನಾಮ ಸ್ವಲ್ಪ ಮಾಡಬಹುದಾ, ಒಂದೇ ಸಲ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಹೀಗೆ ಮಾಡಬಹುದಾ ಅಂತ. ಪಾರಾಯಣಕ್ಕೆ ಅಂತ ಕೂತಾಗ ಒಂದೇ ಸಲ ಮುಗಿಸುವುದೇ ಸರಿಯಾದ ಕ್ರಮ ಮತ್ತು ಒಳ್ಳೆಯದು. ಇನ್ನೂ ಒಂದು ಸುಲಭವಾದ ಸಾಧನೆ ಅಂದರೆ ಲಿಖಿತ ಜಪ. ಪ್ರತಿದಿನ ಎಷ್ಟಾಗುತ್ತೋ ಅಷ್ಟು ನಾಮಾವಳಿಗಳನ್ನು ಬರೆಯೋದು ಒಂದು ನೋಟ್ಬುಕ್ಕಿನಲ್ಲಿ. ಅದು ನಿಮ್ಮದೇ ಆದಂತಹ ಕನ್ನಡ ಭಾಷೆಯಲ್ಲಾದರೂ ಬರೀಬಹುದು, ಸಂಸ್ಕೃತ ಗೊತ್ತಿದ್ದರೆ ಸಂಸ್ಕೃತದಲ್ಲಿ ಬರೀಬಹುದು. ದೇವಿಯ ನಾಮಗಳು ನಿಮ್ಮ ಕೈಯಿಂದ ಕಾಗದಕ್ಕೆ ಇಳಿಯೋದಲ್ಲ, ನಿಮ್ಮ ಮನಸ್ಸಿನ ಮೇಲೆ ಅಚ್ಚು ಒತ್ತುತ್ತೆ, ನಿಮ್ಮ ಚಿತ್ತವನ್ನ ಶುದ್ಧಗೊಳಿಸುತ್ತೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ಅನೇಕ ಜನರು ಹೀಗೆ ಯೋಚಿಸ್ತಾರೆ, ಹೇಗೆ ಅಂದರೆ, ನಾನು ಇನ್ನೂ ಶುದ್ಧವಾಗಿಲ್ಲ,
ನನ್ನಲ್ಲಿ ಹಲವಾರು ದೋಷಗಳಿವೆ. ಮೊದಲು ನನ್ನ ಜೀವನವನ್ನು ಸರಿಪಡಿಸಿಕೊಳ್ತೇನೆ, ನಂತರ ದೇವಿಯ ಉಪಾಸನೆ ಆರಂಭಿಸ್ತೇನೆ ಎಂಬುದಾಗಿ. ಆದರೆ ಇದು ಸರಿಯಲ್ಲ. ಯಾಕೆಂದರೆ ನಾವು ಶುದ್ಧರಾದ ಮೇಲೆ ದೇವಿಯ ಬಳಿಗೆ ಹೋಗೋದಲ್ಲ. ದೇವಿಯ ಬಳಿಗೆ ಹೋದಾಗ್ಲೇನೆ ಶುದ್ಧವಾಗ್ತೇವೆ. ತಾಯಿ ಮಗುವನ್ನು ಸ್ನಾನ ಮಾಡಿಸಿ ಸ್ವಚ್ಛಗೊಳಿಸ್ತಾಳೆ. ಸ್ವಚ್ಛವಾಗಿರುವ ಮಕ್ಕಳನ್ನು ಮಾತ್ರ ಸ್ವೀಕರಿಸುವುದಲ್ಲ ಆಕೆ. ಹಾಗೆಯೇ ಲಲಿತಾಂಬಿಕೆ ಕೂಡ ನಮ್ಮನ್ನು ರೂಪಿಸ್ತಾಳೆ. ಆಕೆ ನಮ್ಮ ದೋಷ ಪಾಪ ಕರ್ಮಗಳನ್ನು ಕರಗಿಸ್ತಾಳೆ. ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಾಳೆ ಆಕೆನೇ. ಆದ್ದರಿಂದ ಇವತ್ತೇ ಆರಂಭಿಸಿ. ಆದರೆ ಕಲಿತು ಮಾಡಿದರೆ ತುಂಬ ಒಳ್ಳೆಯದು. ಉಚ್ಚಾರಣೆ ತಪ್ಪಾಗೋದ್ರಿಂದ ದೇವಿ ಶಿಕ್ಷಿಸೋದು ಅಲ್ಲ. ಆಗಲೇ ಹೇಳಿದ ಹಾಗೆ ಪ್ರತಿ ಅಕ್ಷರವು ಮಂತ್ರವೇ ಆಗಿರುವ ಕಾರಣ ಪದದ ಉಚ್ಚಾರಗಳಿಗೆ ಅದರದ್ದೇ ಆದ ಅರ್ಥ, ಫ್ರೀಕ್ವೆನ್ಸಿ ಇರುವ ಕಾರಣ ಉಚ್ಚಾರದ ಬಗ್ಗೆ ತಿಳಿದು ಮಾಡುವುದು ಒಳಿತು. ಆದರೆ ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಸಲ ಹೇಳಿದ ಹಾಗೆ ಆಕೆಯ ಜೊತೆ ಕನೆಕ್ಷನ್ ಬರಲು ಅಥವಾ ಆಕೆಯ ಕೃಪೆಗೆ ಪಾತ್ರರಾಗಲು ಭಕ್ತಿ ಭಾವನೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಿಮ್ಮ ಭಕ್ತಿ ಭಾವನೆ ಎಲ್ಲ ಸ್ಟ್ರಾಂಗ್ ಆಗಿದ್ದಾಗ, ಉಚ್ಚಾರಣೆಯು ಪರ್ಫೆಕ್ಟ್ ಆಗಿ ಆದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ. ಕಲಿಯುವಾಗ ತಪ್ಪಾಗೋದು ಸಹಜ. ತಪ್ಪಿನ ಭಯದಿಂದ ಇದು ನಮ್ಮಿಂದ ಆಗುವ ಕೆಲಸ ಅಲ್ಲ ಎಂಬುದಾಗಿ ಹಿಂಜರಿಯೋದು ಅಗತ್ಯವಿಲ್ಲ. ದೇವಿಯ ಮೇಲಿನ ಪ್ರೀತಿ, ನಂಬಿಕೆ ಮತ್ತು ಶರಣಾಗತಿ ಮುಖ್ಯವಾಗುತ್ತೆ. ಆಗ ನಿಮಗೇನೆ ಕಲಿಯಬೇಕು, ನಾವು ಕೂಡ ಉಪಾಸನೆ ಮಾಡಬೇಕು ಎಂಬ ಮನಸ್ಸಾಗುತ್ತೆ. ಸರಿಯಾದ ಉಚ್ಚಾರಣೆಗಾಗಿ ಪ್ರಯತ್ನ ಮಾಡಬೇಕಾಗುತ್ತೆ ನಾವು. ಆದರೆ ಭಯದಿಂದ ಅಲ್ಲ, ಪ್ರೀತಿಯಿಂದ. ಇನ್ನು ಆಕೆ ಬಯಸಿದ್ರೆ ನಿಮಗೆ ಗುರು ಸಿಗೋದು, ನೀವು ಕಲಿಯೋದು, ನಿಮ್ಮ ಪಾರಾಯಣದಲ್ಲಿ ಸ್ಪಷ್ಟತೆ ಬರುವಂತಹದ್ದು, ನಿಮ್ಮ ಜೀವನದಲ್ಲಿ ನಂಬಲು ಸಾಧ್ಯವಾಗದೇ ಇರುವಂತಹ ಮಿರಾಕಲ್ಗಳು ಆಗುವಂತಹದ್ದು ಯಾವುದು ಕಷ್ಟದ ವಿಚಾರವೇ ಅಲ್ಲ. ನೀವು ಅವಳ ಕಡೆಗೆ 1 ಹೆಜ್ಜೆ ಇಡುವಾಗ ಆಕೆ 10 ಹೆಜ್ಜೆ ನಿಮ್ಮ ಕಡೆಗೆ ಇಡ್ತಾಳೆ. ಇದು ಬರಿಯ ಮಾತಲ್ಲ, ಖಂಡಿತ ಸತ್ಯದ ವಿಚಾರ. ಇನ್ನು ಭಯದಿಂದ, ಡೌಟಿಂದ, ಗೊಂದಲದಲ್ಲಿದ್ದಾಗ ಪಾರಾಯಣ ಮಾಡಲು ಪ್ರಾರಂಭಿಸಬಾರದು. ಯಾಕೆಂದರೆ ಭಯದಿಂದ, ಡೌಟಿಂದ ಮಾಡಿದಾಗ ಮನಸ್ಸಿನಲ್ಲಿ ಇರುವ ಗೊಂದಲಗಳು ಇನ್ನೂ ಹೆಚ್ಚಾಗುತ್ತೆ. ಭಯ ಗೊಂದಲಗಳನ್ನೇ ಸೃಷ್ಟಿ ಮಾಡುತ್ತೆ ಮತ್ತೆ. ಆದ್ದರಿಂದ ಏನು ಸಾಧನೆ ಮಾಡೋದಿಕ್ಕೆ ಆಗೋದಿಲ್ಲ ಆ ಥರ ಇದ್ದಾಗ. ಅಮ್ಮ ತಾಯಿ, ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನಿಂದಾದ ತಪ್ಪುಗಳನ್ನು ಕ್ಷಮಿಸು ಎನ್ನುವ ಆ ವಿನಮ್ರ ಪ್ರಾರ್ಥನೆ ಸಾಧಕನಲ್ಲಿ ವಿನಯವನ್ನು ಬೆಳೆಸುತ್ತೆ. ಜೊತೆಗೆ ಆಕೆಯ ಪರಿಪೂರ್ಣ ಕೃಪೆ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಅವಳ ಬಗ್ಗೆ, ಅವಳ ನಾಮಗಳನ್ನು, ಅವಳ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ತಿಳಿದು ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.